ಸತೀಶ್ ಸತೀಶ್ ಅಂತ. ನಾನು ಕೃಷಿಕ ಸಮಾಜದ ಖಜಾಂಚಿಯಾಗಿದ್ದೇನೆ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುತ್ತೇನೆ. ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಗ್ರಾಮದ ಗುಜರ ಮಾನಕುಂಟು ಶ್ರೀ ಕ್ಷೇತ್ರ ಮಾನಕುಂಟ ರಾಯರು ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪುರಾತನ ಪ್ರಸಿದ್ಧವಾದ ಒಂದು ವೃತ್ತದಲ್ಲಿ ಉದ್ಭವವಾಗಿರುವ ದೇವಸ್ಥಾನವಾಗಿರುತ್ತದೆ. ಇದು ಪುರಾತನ ದೇವಸ್ಥಾನವಾಗಿದ್ದು ಪ್ರತಿ ವರ್ಷಗಳಂತೆ ಸುಮಾರು ವರ್ಷಗಳಂತೆ ಇಲ್ಲಿ ರಥೋತ್ಸವವು ತುಂಬ ವೈಭವವಾಗಿ ನಡೆಯುತ್ತದೆ. ಈ ರಥೋತ್ಸವಕ್ಕೆ ಈ ದೇವಸ್ಥಾನದ ಇತಿಹಾಸದ ಪ್ರಯುಕ್ತ ಈ ದೇವರ ಕೃಪೆಗೆ ಸುಮಾರು ಭಕ್ತಾದಿಗಳು ಆಂಧ್ರ, ತಮಿಳುನಾಡು ಮತ್ತು ತೆಲಂಗಾಣ, ಕರ್ನಾಟಕದಿಂದ ಭಕ್ತಾದಿಗಳು ಬರುತ್ತಿದ್ದಾರೆ ಈ ರಥೋತ್ಸವಕ್ಕೆ. ಇದು ಒಳ್ಳೆಯ ಮಹಿಮೆಯುಳ್ಳ ದೇವಸ್ಥಾನವಾಗಿರುತ್ತದೆ. ಇಲ್ಲಿ ಸುಮಾರು ಕೋರಿಕೆಗಳು, ಈ ರಥೋತ್ಸವ ಹಿಡಿದು ಕೋರಿಕೆಗಳು, ಜನರ ಭಕ್ತರ ಕೋರಿಕೆಗಳು ಈಡೇರುತ್ತದೆ. ಮತ್ತು ಇಲ್ಲಿ ಈ ರಥೋತ್ಸವದ ಉದ್ದೇಶ ಚೆನ್ನಾಗಿ ನಡಿಬೇಕಂತ ಹೇಳಿಬಿಟ್ಟು ಮತ್ತು ಇಲ್ಲಿರುವ ಮಳೆ ಬೆಳೆ ಎಲ್ಲ ಚೆನ್ನಾಗಿ ನಡೆದು ಭಕ್ತಾದಿಗಳು ಎಲ್ಲ ಮರಿಕೆ ಮಾಡಿಕೊಂಡು ಹೋಗ್ತಾರೆ. ಹಾಗೆ ಸಮೃದ್ಧವಾಗಿ ಇಲ್ಲಿ ನಡೆಯುತ್ತದೆ. ಹಾಗೂ ಇಲ್ಲಿನ ಪವಾಡ ಇತ್ತೀಚೆಗೆ ಸುಮಾರು ವರ್ಷಗಳಿಂದ ಶಿಥಿಲವಾಗಿದ್ದ ದೇವಸ್ಥಾನಕ್ಕೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ರೆಡ್ಡಿಯವರ ಕಾಳಜಿಯಿಂದ 1,20,00,000 ಅನುದಾನವನ್ನು ಇಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಗೋಪುರಕ್ಕೆ ತಂದಿರುತ್ತಾರೆ. ಅವರಿಗೆ ಇಲ್ಲಿರುವ ಭಕ್ತಾದಿಗಳಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರ್ತೇವೆ. ಶ್ರೀ ಕ್ಷೇತ್ರ ಕೋನಕುಂಟ್ಲು ದೇವಾಲಯ. ನಮ್ಮ ಹೆಸರು. ಇಲ್ಲಿ ನಾವು ಅರ್ಚಕರಾಗಿ ಸುಮಾರು ವರ್ಷಗಳಿಂದ ವಂಶಪರಂಪರೆಯಿಂದ ಇಲ್ಲಿ ಅರ್ಚಕರ ವೃತ್ತಿಯನ್ನು ಮಾಡಿಕೊಂಡು ಬಂದಿರುತ್ತೇವೆ. ಆದರೆ ಈ ಒಂದು 2026-27ನೇ ಪ್ರಸ್ತುತ ಈ ಕೋನಕುಂಟ್ಲು ಕ್ಷೇತ್ರದಲ್ಲಿ ತುಂಬ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ತುಂಬ ವಿಶೇಷವಾಗಿ ನಡೀತಾ ಇದೆ. ಇದಕ್ಕೆ ಸುಮಾರು ಹಲವು ಪ್ರದೇಶಗಳಿಂದ ಸುಮಾರು ಎಲ್ಲ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರು, ಎಲ್ಲ ಸಮಸ್ತ ಭಕ್ತಾದಿಗಳು ಹಾಗೂ ಸೇವಾಕರ್ತರು ಇಲ್ಲಿ ಅನ್ನ ಸಂತರ್ಪಣೆ ವಿತರಣೆಯು ನಡೀತಾ ಇದೆ. ಸುಮಾರು 25,000 ಅತಿ ಹೆಚ್ಚಿನ ಜನಸಂಖ್ಯೆಗಳಿಗೆ ಎಲ್ಲರಿಗೂ ಸಹ ಈ ಒಂದು ಅನ್ನ ಸಂತರ್ಪಣೆ, ಈ ಒಂದು ಪ್ರಸಾದ ವಿತರಣೆ ಎಲ್ಲರಿಗೂ ನಡೀತಾ ಇದೆ. ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ನಿನ್ನೆ ಸ್ವಾಮಿಯವರಿಗೆ ವಿಶೇಷವಾಗಿ ದೇವರ ಕಲ್ಯಾಣೋತ್ಸವ ನಡೀತು. ರಾತ್ರಿ 8ರಿಂದ 11:30ಗೆ ಮಹಾಮಂಗಳಾರತಿಯಾಗಿ ಒಂದು ಬೆಳ್ಳಿ ರಥದಲ್ಲಿ ಸ್ವಾಮಿಯವರು ಒಂದು ಪ್ರಾಕಾರೋತ್ಸವ ಇತ್ತು. ಫಾರೆಸ್ಟ್ ಗೋನಪ್ಪ ಅವರ ಒಂದು ಕುಟುಂಬಸ್ಥರಿಂದ, ಗೋಡಂಪಲ್ಲಿ ಗ್ರಾಮಸ್ಥರಿಂದ. ನಂತರ ಇವತ್ತಿನ ದಿನ ಈ 9/4/2026 ವಿಶೇಷವಾಗಿ ಮಧ್ಯಾಹ್ನ 12:30ರಿಂದ 1:30ರೊಳಗೆ ಬ್ರಾಹ್ಮಣರ ಒಂದು ಸಂಘದಿಂದ ಮಡಿ ರಥೋತ್ಸವ ಅಂತ ಹೇಳಿ ತುಂಬ ವಿಶೇಷವಾಗಿ ಯಾವುದೇ ಒಂದು ಅಡೆತಡೆಗಳು, ತೊಂದರೆಗಳ, ವಿಘ್ನಗಳು ಆಗದಂತೆ ಸುಸೂತ್ರವಾಗಿ ವಿಜೃಂಭಣೆಯಿಂದ ಈ ಬ್ರಹ್ಮರಥೋತ್ಸವ ನಡೀತಾ ಇದೆ. ನಂತರ ನಾಳೆ ವಿಶೇಷವಾಗಿ ದೋಪೋತ್ಸವ ಅಂತ ಇದೆ. 10/4/2026 ದೋಪೋತ್ಸವ, 11/4/2026 ವಸಂತೋತ್ಸವ ಅಂತ ಇರುತ್ತೆ. ಅಂದರೆ ಕೊನೆಯ ದಿನ ಈ ಒಂದು 3ನೇ ದಿನಾಂಕದಿಂದ ಹಿಡಿದು 16ನೇ ತಾರೀಕು 14 ದಿನಗಳ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಕೊನೆಯ ದಿನ 16ನೇ ತಾರೀಕು 16/4/2026 ಕೊನೆಯ ದಿನ ಅಮಾವಾಸ್ಯೆಗೆ ರಾತ್ರಿ ಸಮಯದಲ್ಲೇ 11:30 ಗಂಟೆಗೆ ಸರಿಯಾಗಿ ಚಿಂತಪಲ್ಯ ಒಂದು ಗ್ರಾಮಸ್ಥರಿಂದ ಶೈನೋತ್ಸವ ಅಂತ ನಡೆಯುತ್ತೆ. ಕೊನೆಯ ಒಂದು ದಿನದಂದು ಶೈನೋತ್ಸವ ಅಂತ ನಡೆಯುತ್ತೆ. ಸುಮಾರು ಅವರ ಒಂದು ಚಿಂತಪಲ್ಯ ಒಂದು ಗ್ರಾಮಸ್ಥರು, ಹಲವು ಕುಟುಂಬಸ್ಥರು, ಸುಮಾರು 100ರಿಂದ 200 ಜನಕ್ಕೂ ಹೆಚ್ಚು ಕುಟುಂಬಸ್ಥರು ಬಂದು ಈ ಒಂದು ಸ್ವಾಮಿಗೆ ಕೊನೆಯ ದಿನ ಶೈನೋತ್ಸವ ಅಂತ ಮಾಡಿಸ್ತಾರೆ. ಅವರು ವಂಶಪರಂಪರೆಯಿಂದ ಸುಮಾರು ವರ್ಷಗಳಿಂದ ಮಾಡಿಸ್ತಾ ಇದ್ದಾರೆ. ಅಂದರೆ ಸ್ವಾಮಿಗೆ ತುಂಬ ವಿಶೇಷವಾಗಿ ಇಲ್ಲಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪುಷ್ಪ ಪಲ್ಲಕ್ಕಿ, ರಾತ್ರಿ ಸಮಯದಲ್ಲಿ ಇವತ್ತಿನ ದಿನ ಜ್ಯೋತಿ ಈವೆಂಟ್ಸ್ ಅಂತ ಸುಮಾರು ಒಂದು ಡ್ಯಾನ್ಸ್ ಕಾರ್ಯಕ್ರಮ, ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಈ ಒಂದು ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 12:30 ಮುಕ್ತಾಯವಾಗ್ತದೆ. ಇದಕ್ಕೆ ಸುಮಾರು 40,000 ಜನ ಸೇರ್ತಾರೆ ಈ ದಿನ ರಾತ್ರಿ ಈ ಒಂದು ಕಾರ್ಯಕ್ರಮಕ್ಕೆ. ಅದರಿಂದ ಈ ಸ್ವಾಮಿಗೆ ತುಂಬ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತರಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರು ಬ್ರಹ್ಮರಥೋತ್ಸವದಲ್ಲಿ ಹೋಗ್ತಾ ಇದ್ದಾರೆ. ಮೂಲ ವಿಗ್ರಹ ಸ್ವಾಮಿಯವರು ಉದ್ಭವವಾಗಿ ಇಲ್ಲಿ ಹುಟ್ಟದಲ್ಲಿ ಸ್ವಾಮಿಯ ಒಂದು ಅಪಾರವಂತಹ ಶಕ್ತಿ ಎಲ್ಲರ ಒಂದು ಭಕ್ತಾದಿಗಳ ಒಂದು ಮನಸ್ಸಿನಲ್ಲಿ ಅಂದುಕೊಂಡಿರುವಂತಹ ಸಂಕಲ್ಪ ಕೋರಿಕೆಗಳು ಶೀಘ್ರವಾಗಿ ಅವರ
ಕೋರಿಕೆಗಳು ನೆರವೇರ್ತದೆ. ಆದ್ದರಿಂದ ಸಹಸ್ರಾರು ಸಂಖ್ಯೆಗಳಲ್ಲಿ ಈ ಎಲ್ಲ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳಿಗೆ ಭಕ್ತರು ಸೇರಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಸುಮಾರು 25,000 ಜನಕ್ಕೆ ಹೆಚ್ಚಿನ ಜನಸಂಖ್ಯೆಗೂ ಸಹ ಇಲ್ಲಿ ಅನ್ನ ಸಂತರ್ಪಣೆ ವಿತರಣೆ, ರಾಮಕೋಟೆಯಲ್ಲಿ ಪ್ರಸಾದ ವಿತರಣೆ, ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಅನ್ನ ಸಂತರ್ಪಣೆ ಈಗ ನಡೀತಾ ಇದೆ. 3 ದಿನ ವಿಶೇಷವಾಗಿ ನಡೀತಾ ಇದೆ. ಒಂದು ಭಟ್ಲಹಳ್ಳಿ ಹಾಗೂ ಯನಮಲಪಾಡಿ, ಚಂದ್ರರಾಯನಹಳ್ಳಿ, ಬೋಡಂಪಲ್ಲಿ, ಸುಮಾರು ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ರಾಯಪಲ್ಲಿ ಗ್ರಾಮಸ್ಥರಿಂದ ಎಲ್ಲರಿಂದ ಸಹ ಒಂದು ಬ್ರಾಹ್ಮಣರ ಒಂದು ಸಂಘದಿಂದ ಇಲ್ಲಿ ಸುಮಾರು 10,000 ಜನಕ್ಕೂ ಒಂದು ಅನ್ನ ಸಂತರ್ಪಣೆ ನಡೀತಾ ಇದೆ. ಆದ್ದರಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗ್ತಾ ಇದೆ. ಜೈ ಶ್ರೀಮನ್ನಾರಾಯಣ. ಹೇಳಿ ಸರ್. ಶ್ರೀರಾಮ್ ರೆಡ್ಡಿ ಬೋರ್ವೆಲ್ಲು, ಊರು ಚಿನ್ನಪಳ್ಳಿ, ಗುಟ್ಪಾಲ ಗ್ರಾಮ, ಮುರುಗಮಲ್ಲ ಹೋಬಳಿ. ಇವತ್ತು ನಡೀತಾ ಇರ್ತಕ್ಕಂಥ ಕಾನ್ಕುಂಟ್ಲ ಗ್ರಾಮದಲ್ಲಿ ಮುಜರಾಯಿ ಇಲಾಖೆಯ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ರಥೋತ್ಸವ ಇರುತ್ತದೆ. ಈ ರಥೋತ್ಸವ ವಿಜೃಂಭಣೆಯಿಂದ ನಡೀತಾ ಇರುತ್ತೆ. ಇದರಿಂದ ಎಲ್ಲ ಜನ ಬಂದು ಭಕ್ತಾದಿಗಳು ದೇವರ ಆಶೀರ್ವಾದ ಪಡೆದು ಹೋಗ್ತಾ ಇರ್ತಾರೆ. ಇದರಿಂದ ದೇವರ ಆಶೀರ್ವಾದದಿಂದ ಎಲ್ಲ ಬೆಳೆ ಮಳೆ ಎಲ್ಲ ಚೆನ್ನಾಗಾಗಲಿ ಅಂತ ಹಾರೈಸ್ತಾ ಎಲ್ಲ ತಾಲೂಕಿನ ಎಲ್ಲರಿಗೂ ಒಳ್ಳೆಯ ಮಳೆ ಆಗಲಿ ಅಂತ ಕೋರುತ್ತೇವೆ. వీడియో కవరేజ్ చేస్తాడమ్మా, నేను తిప్పన్నా. ఆడబో అక్క ఏం చేస్తుంది అది పెట్టి ఆడపోతే వచ్చి ఇక్కడికి వచ్చి Hola, dime. ಸ್ವಲ್ಪ ಇನ್ನ ಸ್ವಲ್ಪ ನೀಟಾಗಿ ಕಾಣಿಸೋ ರೀತಿಯಲ್ಲಿ ಹಾಕಿ ಸರ್.